ಒಂದು ವಾತಾವರಣವೂ ಇರುತ್ತೆ. ಅದೆಲ್ಲ ಬಹಳ ಮುಖ್ಯ. ಯಾವುದನ್ನು ತಿರಸ್ಕಾರ ಮಾಡೋ ಸ್ಥಿತಿಯಲ್ಲಿಲ್ಲ. ಪುರಸ್ಕರಿಸುವಾಗ ನಮ್ಮ ಜಾಗದಲ್ಲಿ ನಮ್ಮ ಸ್ಥಾನಮಾನಗಳಲ್ಲಿ ಯಾವುದಕ್ಕೆ ಆದ್ಯತೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಣ್ಣ ಒಂದು ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಅಂಕಿ ಸಂಖ್ಯೆ ನಿಖರವಂತೆ ಇದ್ರು ಪ್ರಪಂಚದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಭಾಷೆಗಳಿದಾವೆ. 6,000ಕ್ಕೂ ಹೆಚ್ಚು ಭಾಷೆಗಳಿವೆ. ಕೇವಲ 90-95 ಭಾಷೆಗಳಿಗೆ ಲಿಪಿ ಇದಾವೆ. ಆದರೆ ಬಹುತೇಕ ಭಾಷೆಗಳು ಎಂತ ಶ್ರೀಮಂತಭರಿತವಾದ ದೇಶ ಭಾರತ ದೇಶ ಅಂತಂದ್ರೆ 2,500ಕ್ಕೂ ಹೆಚ್ಚು ಭಾಷೆಗಳು ಭಾರತ ದೇಶದಲ್ಲಿ ಒಂದರಲ್ಲೇ ಇದಾವೆ ಅಂತಂದ್ರೆ ಎಷ್ಟು ಶ್ರೀಮಂತವಾದ ಸಾಹಿತ್ಯ ಶ್ರೀಮಂತವಾದ ಭಾಷೆ ಶ್ರೀಮಂತವಾದ ದೇಶ ನಮ್ಮ ಈ ದೇಶ ಅಂತಕ್ಕಂಥ. ಇಂಥ ಸ್ಥಿತಿಯಲ್ಲಿ 15 ದಿವಸಕ್ಕೆ ಒಂದು ಭಾಷೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಯ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ನಮ್ಮ ಭಾಷೆ ಒಂದೇ ಅಲ್ಲ, ಬಹುತೇಕ ಭಾಷೆಗಳು. ಅದು ಯುರೋಪ್ ಕಂಟ್ರೀಸ್ ಇರ್ಬೋದು, ಬೇರೆ ಬೇರೆ ಕಂಟ್ರೀಸ್ ನಲ್ಲಿ ಎಲ್ಲಾ ಕಡೆಗೂ ಇರ್ಬೋದು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಮಾತೃಭಾಷೆಯನ್ನು ಯಾಕೆ ಉಳಿಸ್ಕೋಬೇಕು? ಒಂದ್ ಸಾರಿ ಭಾಷೆ ಕಳೆದೋದ್ರೆ ಬದುಕು ಕಳೆದೋಗುತ್ತೆ, ಸಂಸ್ಕೃತಿ ಕಳೆದೋಗುತ್ತೆ, ನಮ್ಮ ಬಾಂಧವ್ಯ ಕಳೆದೋಗುತ್ತೆ, ನಮ್ಮ ಪ್ರೀತಿ ಕಳೆದೋಗುತ್ತೆ. ಕೇವಲ ಭಾಷೆ ಮಾತಿಗಿಲ್ಲ, ಜೀವನ ಜೊತೆಯಲ್ಲಿದ್ದೀವಿ ನಾವು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಹೆಚ್ಚು ಬಹುತೇಕ ಆಸಕ್ತಿಯನ್ನು ವಹಿಸಿ ಎಲ್ಲೂ ಹೋದ್ರೂ ಅಲ್ಲೂ ಕೂಡ ಎಲ್ಲಾ ಮಾತೃಭಾಷೆಯನ್ನು ಉಳಿಸಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ಭಾಷೆಯ ಬಗ್ಗೆ ನಾವು ಆಸಕ್ತಿಯನ್ನ ಕಾಳಜಿಯನ್ನ ಅನಿವಾರ್ಯವಾಗಿ ವಹಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವಿಬ್ಬರು ಯಾರು ಬಂದಿದ್ದೀವಿ ಅವರಿಬ್ಬರೂ ಕಾಳಜಿಯಿಂದ ಇಟ್ಕೊಂಡು ಬಂದಿರೋರು. ಆದ್ರಿಂದ ನಿಮ್ಮ ಈ ಗಲ್ಫ್ ಕಂಟ್ರೀಸ್ ಅಂತ ಏನ್ ಹೇಳ್ತೀರಾ ಅಲ್ಲಿ ಬಹುತೇಕ ಕನ್ನಡಿಗರು ಯಾರು ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋಕೋಸ್ಕರವೋ ನಾನಾ ಕಾರಣಕ್ಕೋಸ್ಕರವಾಗಿ ವಲಸೆ ಬಂದಿರತಕ್ಕಂಥದ್ದು. ಈ ಕನ್ನಡದ ಸಮಸ್ಯೆ ಎಷ್ಟಿದಾವೆ ಅಂತ ಕೇಳಿ. ಕರ್ನಾಟಕ ರಾಜ್ಯದಲ್ಲೇ ಆಡಳಿತ ಭಾಷೆ ಕುಂಠಿತವಾಗಿದೆ, ಕನ್ನಡದಲ್ಲೇ ಇಲ್ಲ ಸಂಪೂರ್ಣವಾಗಿ. ಯಾವ ರಾಜ್ಯ ಭಾಷೆಯ ಆಧಾರದ ಮೇಲೆ ಏಕೀಕರಣ ಆಗಿ 56ರಲ್ಲಿ ವಿಂಗಡಣೆಯಾಯಿತು ಭೌಗೋಳಿಕವಾಗಿ, ಅದೇ ರಾಜ್ಯದಲ್ಲಿ ಆಡಳಿತದಲ್ಲಿ ಸಂಪೂರ್ಣವಾಗಿ 100% ಕನ್ನಡ ಆಗಿಲ್ಲ. ಶಿಕ್ಷಣದಲ್ಲಿ ಕನ್ನಡ ಸಂಪೂರ್ಣಮಯವಾಗಿಲ್ಲ. ಗಡಿ ಭಾಗದಲ್ಲಿ ಕನ್ನಡಿಗರ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗಿಲ್ಲ. ಗಡಿಯ ಹೊರ ಇರತಕ್ಕಂಥ ರಾಜ್ಯದ ಕೇಂದ್ರದಲ್ಲಿರ್ತಕ್ಕಂಥ ಕನ್ನಡಿಗರ ಬವಣೆಯನ್ನ ಅದು ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಡೆಲ್ಲಿ ಇರ್ಬೋದು, ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡಕ್ಕೆ ಸಾಧ್ಯವಾಗಿಲ್ಲ. ಹಾಗೆ ಹೊರ ರಾಷ್ಟ್ರಗಳಲ್ಲಿ ನಾನಾ ಕಾರಣಕ್ಕೆ ಹೋಗಿರ್ತಕ್ಕಂಥ ದೊಡ್ಡ ಆಸ್ತಿಗಳು ತಾವು ಕನ್ನಡಿಗರು ಏನಿದ್ದಾರ ಅವರ ಬಗ್ಗೆ ಒಂದು ಗಂಟನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯವಾಗಿಲ್ಲದಿರ್ತಕ್ಕಂಥ ವಾತಾವರಣ. ಆ ಒಂದು ಗುಂಪುಗಾರಿಕೆಯನ್ನು ಮಾಡಿಕೊಂಡು ಬೇರೆ ಭಾಷೆಗೆ ಅವಮಾನವನ್ನು ಮಾಡದೆ, ಬೇರೆ ಭಾಷೆಯನ್ನ ತಿರಸ್ಕಾರವೂ ಮಾಡದೆ ನಮ್ಮ ಭಾಷೆಗೆ ಕೊಡಬೇಕಾದ ಗೌರವವನ್ನು ಕೊಡಕ್ಕಾಗ್ತದೆ. ಆ ಕಾರಣಕ್ಕೋಸ್ಕರ ಈ ತರದ ಕಾರ್ಯಕ್ರಮಗಳು ನಿರಂತರವಾಗಿ ಈ ತರ ಗೆಳೆಯರ ಜೊತೆಯಲ್ಲಿ ಯಾವುದಾದ್ರೂ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಮಾಡ್ತಾ ಹೋದಾಗ ಕೇವಲ ಮನರಂಜನೆ ಕಾರ್ಯಕ್ರಮವಲ್ಲವೇ ಅಲ್ಲ, ಸಾಹಿತ್ಯಿಕ ಚಟುವಟಿಕೆಗಳು, ಭಾಷೆಯನ್ನು, ಆಮೇಲೆ ಇಲ್ಲಿ ಬಂದಂತ ಇಲ್ಲೇ ಹುಟ್ಟಿ ಬೆಳೆದಂತ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ರಾಜ್ಯದವರು ಯೋಚನೆ ಮಾಡಬೇಕು, ನೀವು ತಂದೆ ತಾಯಂದಿರು ಪೋಷಕರು ಯೋಚನೆ ಮಾಡಬೇಕು. ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಇವತ್ತು ರಾಜ್ಯದಲ್ಲಿ ಅಂತಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ. ಮಾಧ್ಯಮ ಆಂಗ್ಲ ಭಾಷೆಯಲ್ಲಿ ಓದಬೇಕು ಅಂತ. ಈಗ ನಾನು ಹೇಳಿದ್ರು ನಮ್ಮ ರಾಯಭಾರಿಗಳು 7ನೇ ತರಗತಿವರೆಗೂ ಕನ್ನಡ ಬಂದು 33 ವರ್ಷದಿಂದ ಹೊರ ರಾಜ್ಯದಲ್ಲಿ ಪ್ರತಿನಿಧಿಯಾಗಿದ್ದಾರೆ ಅಂತ ಅಂದಾಗ ಭಾಷೆ ಅಡ್ಡ ಬರೋದಿಲ್ಲ ಭವಿಷ್ಯಕ್ಕೆ. ಮಾಧ್ಯಮ ಯಾವುದಾದ್ರೂ ಓದಬಹುದು. ಒಂದು ವಿಷಯವಾಗಿ ಎಷ್ಟು ಭಾಷೆಯನ್ನಾದ್ರೂ ಇಂಗ್ಲಿಷ್ ಅನ್ನ ಕಲಿಯಿರಿ, ಮಾಧ್ಯಮ ಮಾತೃಭಾಷೆಯಲ್ಲಿರಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮತ್ತು ದಲ್ಲೂರ್ ಪ್ರಸಾದ್ ಅವರು ರಾಷ್ಟ್ರಕ್ಕೆ ಹೋಗಿ ಇಡೀ ಭಾರತ ದೇಶದ ಸಂವಿಧಾನದಲ್ಲಿ ಹೋಗಿ ಒಂದು ತಿದ್ದುಪಡಿಯನ್ನು ತನ್ನಿ, ನೀತಿ ತನ್ನಿ, 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮಾಧ್ಯಮ ಮಾತೃಭಾಷೆಯಲ್ಲಿರಲಿ, ಆ ರಾಜ್ಯ ಭಾಷೆಯ ಜೊತೆಯಲ್ಲಿ ಆಂಗ್ಲ ಭಾಷೆಯನ್ನು ಕಲಿಸೋದ್ರ ಮುಖೇನ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಉಳಿಸೋದು ಅಗತ್ಯ ಇದೆ ಅನ್ನೋ ಹೋರಾಟವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ಭಾಷೆ ಯಾವತ್ತಾದರೂ ಬದುಕಿನ ಜೊತೆಯಲ್ಲಿ ಸಂಬಂಧ ಇರೋದ್ರಿಂದ ಬದುಕು ಭವಿಷ್ಯವನ್ನು ನಿರ್ಮಾಣ ಮಾಡಿ ಉದ್ಯೋಗವನ್ನು ಕೂಡ ಆಯಾ ಭಾಷೆಯ ರಾಜ್ಯದಲ್ಲಿ ಯಾರು ಮಾತೃಭಾಷಿಕರಾಗಿರ್ತಾರೋ ಅವರಿಗೆ ಉದ್ಯೋಗ ಸಿಕ್ಕುವ ಒಂದು ನೀತಿಯನ್ನು ತಗೊಂಡು ಬನ್ನಿ. ಯಾರು ಕನ್ನಡವನ್ನು ಕಲಿತಾರೋ ಅವರೆಲ್ಲರೂ ಕನ್ನಡಿಗರೇ. ಇವತ್ತು ಅರಬಿಕ್ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕನ್ನಡಕ್ಕೆ ಬಂದು ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಿದ್ರೆ ಅವನೂ ಕನ್ನಡಿಗನೇ. ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕೆ ಹೊತ್ತು ಹುಟ್ಟಿದಾಕ್ಷಣ ಕನ್ನಡ ಗೊತ್ತಿರೋರು ಮಾತ್ರ ಕನ್ನಡಿಗನಲ್ಲ. ಎಲ್ಲಿ ಕನ್ನಡವನ್ನು ಉಳಿಸಿರ್ತಾನೆ, ಎಲ್ಲಿ ಕನ್ನಡವನ್ನು ಬೆಳೆಸಿರ್ತಾನೋ ಅವರು ಅಷ್ಟು ಜನ ಕನ್ನಡಿಗರೇ ಅನ್ನುವ ಒಂದು ಧೋರಣೆಯಿಂದ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಂಧುಗಳೇ, ಈಗ ನಾನು ಹೇಳ್ತಾ ಇದ್ದೆ, ಯಾತಕ್ಕೆ ಭಾಷೆಯಿಂದ ಸೊಗಸನ್ನು ಉಳಿಸಬೇಕು ಅಂತಂದ್ರೆ ಇನ್ನು ಹೆಚ್ಚು ಮಾತಾಡೋರಿದ್ದು ದಲ್ಲೂರವರು ಮಾತಾಡಲಿಲ್ಲ. ಈಗ ಇಂಗ್ಲಿಷ್ ಅನ್ನ ಸಂಪೂರ್ಣವಾಗಿ ತರ್ಜುಮೆ ವಿಚಾರ ತಂದಾಗ ನಾನು ಮಾಧ್ಯಮವನ್ನು ಅಲ್ಲಿ ಕಲಿತರು ಮಾತ್ರ ಯಾಕೆ ಉಳಿಸಬೇಕಾಗಿದೆ ಅಂತಂದ್ರೆ ನಮ್ಮದೇ ಆದಂತ ಒಂದು ಸೊಗಡಿದೆ, ಒಂದು ಸೊಗಸಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕನ್ನಡ ಇದೆಯಾ? ಎಷ್ಟು ವೈವಿಧ್ಯತೆ, 7 ವೈವಿಧ್ಯತೆ. ನಿಮ್ಮ ಮಂಗಳೂರು ಕನ್ನಡ ಬೇರೆ, ಗುಲ್ಬರ್ಗ ಕನ್ನಡ ಬೇರೆ, ಹಾಸನ ಕನ್ನಡ ಬೇರೆ, ಕೊಳ್ಳೇಗಾಲದ ಕನ್ನಡ ಬೇರೆ. ಆಮೇಲೆ ಅದರ ತರ್ಜುಮೆ ಇಂಗ್ಲಿಷಿಗೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸಹಜವಾಗಿರುತ್ತೆ ಅನ್ನೋದು ನಾವು ಯೋಚನೆ ಮಾಡೋದಿಲ್ಲ. ವಿಧಾನಸಭೆಯಲ್ಲಿ ನಾನು ಹೋರಾಟವನ್ನು ಮಾಡಿದೆ. ಎಲ್ಲ ಕಾಯ್ದೆಗಳನ್ನ ಇಂಗ್ಲಿಷ್ ನಲ್ಲಿ ತಂದು ಆಮೇಲೆ ತರ್ಜುಮೆ ಮಾಡ್ತಾ ಇದ್ರು. ಇದು ದುರಂತ. ನಿಜವಾದ ಭಾವನೆಗಳು ಬರೋದಿಲ್ಲ. ನಿಜವಾದ ಭಾವನೆ ಬರ್ತಕ್ಕಂಥದ್ದು ನಮ್ಮ ಮಾತೃಭಾಷೆಯಲ್ಲಿ, ಅದನ್ನ ಆಮೇಲೆ ಇಂಗ್ಲಿಷ್ ತರ್ಜುಮೆ ಮಾಡಿ ಅಂತ ಹೇಳಿದೆ. ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ನಾಣ್ಣುಡಿಗಳಿದ್ದಾವೆ, ಗಾದೆಗಳಿದ್ದಾವೆ. ಸ್ವಲ್ಪ ನೀರು ಕೊಡಪ್ಪ.
ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿದೆ. ನನ್ನ ನಾಣ್ಣುಡಿಗಳಿದ್ದಾವೆ, ಗಾದೆಗಳಿದ್ದಾವೆ, ನುಡಿಮುತ್ತುಗಳಿದ್ದಾವೆ. ಅದನ್ನ ಹೇಳಿದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಇಂಗ್ಲಿಷ್ ಅನ್ನೋ ವ್ಯಾಮೋಹ ಇದೆಯಲ್ಲ ಮಾಧ್ಯಮ ಅಂತ ನಾನು ಹೇಳಿದೆ. ನಮ್ಮೂರ್ ಕಡೆ ಒಂದೊಂದು ಸೊಗಡಿರ್ತದೆ, ಒಂದೊಂದು ಬದುಕಿನ ಜೊತೆ ಭಾಷೆ ಬಂದಿದೆ. ಗಾದೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದೆ ಅದು ಗೊತ್ತಾ, ಏನ್ ಇಂಗ್ಲಿಷ್ ನಲ್ಲಿ ಮಾಡ್ತೀರಾ ಇದನ್ನ ಟ್ರಾನ್ಸ್ಲೇಟ್? ಕಂಡಂಗೆ ಹೇಳಿದ್ರೆ ಕೇಳದಂತ ಕೋಪ. ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾರೆ, ತೆಳಗಿದ್ರೆ ದೋಸೆ ಹೋಯ್ತಾರೆ. ಇದು ಅವ್ರ ಹೆಂಗಸರಿಗೆ ಮಾತ್ರನೇ ಗೊತ್ತಿಲ್ಲ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಇದನ್ನ ಇಂಗ್ಲಿಷ್ ತರ್ಜಮೆ ಮಾಡಕ್ಕಾಗ ದೋಸೆ ಉಗಿಬೇಕಲ್ಲ ಇಂಗ್ಲಿಷ್ ನಲ್ಲಿ, ಇದು ಗೊತ್ತಾಗಬೇಕಲ್ಲ. ಬೇಕಾದಷ್ಟು ಇದರ ಸಣ್ಣ ಉದಾಹರಣೆ ನಾನು ಕೊಟ್ಟೆ ನಿಮಗೆ. ಹಾಗಾಗಿ ಭಾಷೆ ಕನ್ನಡದ ಒಂದೇ ಅಲ್ಲ, ಅವರವರ ಭಾಷೆಯಲ್ಲಿ ಅವರವರ ರೀತಿಯಲ್ಲಿ ಸೊಗಡಿರ್ತದೆ, ಬದುಕಿದೆ. ಆಮೇಲೆ ನಮ್ಮೂರಿನ ರೈತರು ಮಾತನಾಡೋದು ಎಲ್ಲ ಊರಿನಲ್ಲೂ ರೈತರು ಇದ್ದೇ ಇರಬೇಕು ಅಂತ ಇಲ್ಲ, ಆ ತರ ಸಲಕರಣೆಗಳು ಇರೋದೇ ಇಲ್ಲ. ನಮ್ಮಲ್ಲಿ ಅಕ್ಕಡಿ ಸಾಲು ಅಂತೀವಿ, ಕೂರ್ಗೆ ಅಂತೀವಿ, ಕಳೆ ಅಂತೀವಿ, ಕುಡ್ಲು ಅಂತೀವಿ, ಮಚ್ಚು ಅಂತೀವಿ, ಕಾಳಸಾಲು ಅಂತೀವಿ, ಏನೇನೋ ಅಂತೀವಿ. ಅಂದ್ರೆ ಅದಕ್ಕೋಸ್ಕರ ಯಾವುದೇ ಒಂದು ಭಾಷೆಯಲ್ಲಿ ವಿಪರೀತ ಶ್ರೀಮಂತಿಕೆ. ಆಮೇಲೆ ಪ್ರಕ್ರಿಯೆ ಚೇಂಜ್ ಆಗಿದೆ. ಇವತ್ತು ನಾವು ಒಳಗನ್ನಡವನ್ನ ಇಟ್ಕೊಂಡು ನಾವು ಮಾತುಕತೆ ಆಡಕ್ ಆಗದೆ ಇರೋದಿಲ್ಲ. ಎಷ್ಟೋ ಜನಕ್ಕೆ ಇವತ್ತು ದಿವಸ ಪ್ರಾಚೀನ ಕನ್ನಡವನ್ನು ಉಳಿಸೋದು ಅಗತ್ಯ ಬಂದಿದೆ. ಎಷ್ಟೋ ಜನಕ್ಕೆ ಇವತ್ತು ಕುವೆಂಪುರವರ ಕಾವ್ಯವನ್ನು ಓದಿ ಅರ್ಥೈಸಿಕೊಳ್ತಕ್ಕಂಥದ್ದು ಓದೋದು ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಓದ್ ಕಡೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆದ್ಮೇಲೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಸಹಕಾರದೊಂದಿಗೆ ಬಹುತೇಕ ಕನ್ನಡ ಕಲಿಕಾ ಕೇಂದ್ರಗಳನ್ನ ವಿದೇಶಗಳಲ್ಲಿ, ಬಹುತೇಕ ಈ ಭಾಗದಲ್ಲ, ಆ ಕಡೆ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲಿ ಅಲ್ಲೇ ಹುಟ್ಟಿ ಬೆಳೆದಂತ ಮಕ್ಕಳು ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಬಹುತೇಕ ಅವರು ಪರಕೀಯರೇ ಆಗ್ತಾರೆ. ಈ ಕಡೆ ಅಲ್ಲಿನ ಪ್ರಥಮ ಪ್ರಜೆ ಅಲ್ಲ, ನಮ್ಮವ್ರಿಗೂ ಕೂಡ ಸಂಬಂಧ ಇರೋದಿಲ್ಲ. ಅತಂತ್ರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕೆ ಅವ್ರನ್ನೆಲ್ಲ ಮನವಿ ಮಾಡಿಕೊಂಡೆ, ಬೇಡ್ಕೊಂಡೆ, ನಮಗೆ ಆಸ್ತಿಯನ್ನು ಕಳ್ಕೊತೀವಿ ಅನ್ನೋ ದುಃಖ ಇದ್ರು ಕೂಡ ನೀವು ದೊಡ್ಡ ಆಸ್ತಿಯನ್ನು ಕಳ್ಕೊತೀರಾ. ಮುಂದಿನ ದಿನಗಳಲ್ಲಿ ನೀವು ಒಂಟಿಯಾಗಿ ಭಾರತಕ್ಕೆ ಬರ್ತೀರಾ, ನಿಮ್ಮ ಮಕ್ಕಳು ಯಾವತ್ತೂ ಬರದೇ ಇರತಕ್ಕಂಥ ಪರಿಸ್ಥಿತಿ ಇರ್ತದೆ. ಯಾವಾಗ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಒಂದು ಬದುಕನ್ನ ಅವರಿಗೆ ಕಲಿಸ್ತೀರೋ ಆಗ ಮಾತ್ರ ಉಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಕನ್ನಡ ಕಲಿಕಾ ಕೇಂದ್ರಗಳನ್ನ ಬಹುತೇಕ 20 ದೇಶಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ಯಾರಾದ್ರೂ ನಾನು ಹೇಳ್ತಾ ಇದ್ದೆ, ಈ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲೇ ಸೇರ್ಕೊಂಡು ಈ ಭಾಷೆಯನ್ನು ಉಳಿಸೋದ್ರ ಜೊತೆಗೆ ಈ ಭಾಷೆಯ ಪರಿಚಯ ಮಾಡೋದ್ರ ಮುಖೇನ ಅದರಿಂದ ಹೆಚ್ಚು ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಇರತಕ್ಕಂಥ ನಿಕಟವಾದ ಸಂಬಂಧಗಳನ್ನು ಇಟ್ಕೊಂಡ್ರೆ ಆರ್ಥಿಕವಾಗಿ ಮತ್ತು ಮೌಲಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಈ ವೇದಿಕೆಯ ಮುಖೇನ ಸನ್ಮಾನ ಸ್ವೀಕಾರ ಮಾಡಿದಂತ ಗೌರವಕ್ಕೋಸ್ಕರವಾಗಿ ಆ ಮಾತನ್ನ ಹೇಳ್ತಾ ಇದ್ದೇನೆ. ಯಾವತ್ತು ಬೇಕಾದ್ರೂ ನಿರಂತರವಾಗಿ ಆ ಕೆಲಸದಲ್ಲಿ ದೊಡ್ಡ ಸಹಕಾರ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿನ ಹಣಕಾಸಿನ ವಿಚಾರಕ್ಕೆ ನಮ್ಮ ದುಡ್ಡು ಬೆಲೆ ಇರೋದಿಲ್ಲ. ಆದ್ರೆ ನಮ್ಮ ಮಾತಿಗೆ ಬೆಲೆ ಇರುತ್ತೆ, ನಮ್ಮ ಹೃದಯಕ್ಕೆ ಬೆಲೆ ಇರುತ್ತೆ, ಭಾಷೆಗೆ ಬೆಲೆ ಇರುತ್ತೆ. ಅದನ್ನ ನೀವು ಗಟ್ಟಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಿರಂತರವಾಗಿ ಈ ರೀತಿಯ ಚಟುವಟಿಕೆಗಳನ್ನ ಯಾವ ರೀತಿ ಬೇಕಾದ್ರೂ ಕಾಳಾಯ ವಾಚ ಮನಸ್ಸ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ನನಗೆ ದೊಡ್ಡ ಭಾರವನ್ನ ಕರೆಸಿ, ಯೋಗ್ಯತೆ ಅಷ್ಟು ಇಲ್ಲದೆ ಇದ್ರು ಕೂಡ ಇದೇ ಅನ್ನುವ ರೀತಿಯಲ್ಲಿ ಪ್ರೀತಿಸಿ, ಗೌರವಿಸಿ ಸನ್ಮಾನಿಸಿದ್ದೀರಾ. ಆಮೇಲೆ ನಮಗೆ ಬೆಳಗಿನಿಂದ ಆತಿಥ್ಯವನ್ನು ಮಾಡಿದಂತ ಮಾಲೀಕರುಗಳು, ನಮ್ಮ ಹೋಟೆಲ್ ಮಾಲೀಕರಿರ್ಬೋದು ಅಥವಾ ಈ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಸಜ್ಜನಕ್ಕೆ ಸೌಜನ್ಯದಿಂದ ನಮ್ಮ ಕಿರುಕುಳಗಳನ್ನೆಲ್ಲ ಸಹಿಸಿಕೊಂಡು ತುಂಬಾ ತೃಪ್ತಿಯಿಂದ, ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಅವರಿಗೂ ಧನ್ಯವಾದಗಳು ನಡೆಸಿ, ತಾವು ಬೆಂಗಳೂರಿಗೆ ಬಂದಾಗ ನಮ್ಮ ಇಲಾಖೆಗೆ ಭೇಟಿ ಮಾಡಿ, ನಮ್ಮ ಮನೆಗೆ ಭೇಟಿ ಮಾಡಿ, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಇಷ್ಟು ಜನವನ್ನು ಆಹ್ವಾನಿಸ್ತೀನಿ. ಯಾಕಂದ್ರೆ ಏಕಕಾಲದಲ್ಲಿ ಬರೋದಲ್ಲ ಹೆಂಗೂ ಗ್ಯಾರಂಟಿ. ಆ ದೃಷ್ಟಿಯಿಂದ ನಾನು ನಲ್ಲೂರು ಪ್ರಸಾದ್ ಅವರು ಯಾವಾಗ ಬೇಕಾದ್ರೂ ನೀವು ಊಟ ಹಾಕ್ತೀವಿ, ಬನ್ನಿ ನಮ್ಮೂರ್ಗೂ ಕೂಡ. ಆ ಮಾತನ್ನು ನಾವು ಹೇಳಿದಾಗ ನಾವು ಬಂದಾಗೆಲ್ಲ ಊಟ ಹಾಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ, ಈ ಬಾಂಧವ್ಯ ನಿರಂತರವಾಗಿ ಬೆಳೀಲಿ ಅಂತೇಳಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಎಲ್ಲೇ ಇರ್ತಕ್ಕಂಥ ಕನ್ನಡಿಗರ ಬಗ್ಗೆಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಸದಾ ಬೇಕು ಅಂತ ನಿಮ್ಮೆಲ್ಲರ ಪಾದಾರ ಬಿಂದುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ನನಗೆ ಆಸೆ ಇದೆ. ವಯಸ್ಸಾಗಿದೆ, ಬಂದು ಬಗ್ಗಕ್ಕಾಗಲ್ಲ, ನಾಟಕಕ್ಕೆ ತಡ ಆಗುತ್ತೆ. ಹಾಗಾಗಿ ಮೈಕೆ ನಿಮ್ಮೆಲ್ಲರ ಪಾದ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ.